ಇವತ್ತಿನ ಸತ್ಸಂಗದಲ್ಲಿ ನೀವು ಪ್ರಶ್ನೆ ಕೇಳಿದಿರಿ, ಸನಾತನ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಸನಾತನ ಸಂಸ್ಕೃತಿ ಎಂದರೇನು? ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುವುದೇ ಸನಾತನ ಸಂಸ್ಕೃತಿ. ಪ್ರಕೃತಿಯನ್ನು ನೋಡಿ, ಸೂರ್ಯ ಹೇಗಿದ್ದಾನೆ, ಒಂದು ದಿನ ಕೂಡ ಅವನ ಉದಯ ಅಸ್ತಮಾನ ಆಗಲಿ, ಅವನ ಚಲನೆ ಆಗಲಿ ವ್ಯತ್ಯಾಸ ಕಂಡುಬರುವುದಿಲ್ಲ. ಅವನು ಹೇಗೆ ಹೋಗಬೇಕಂತಿದ್ದ 1,00,000 ವರ್ಷದ ಹಿಂದೆ, ಹಾಗೆ ಇವತ್ತು ಇದ್ದಾನೆ. ಒಂದು ದಿನ ಆಗಲಿ, ಒಂದು ಕ್ಷಣವಾಗಲಿ ಅವನಲ್ಲಿ ಬದಲಾವಣೆ ಬರುವುದಿಲ್ಲ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇದ್ದಾಗಲೂ ಅವನಲ್ಲಿ ವ್ಯತ್ಯಾಸ ನಾವು ಮಾತ್ರ ಕಾಣುವುದು, ಆದರೆ ಅವನಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ, ಹೊರಗಿಂದ ವ್ಯತ್ಯಾಸ ಕಾಣಬಹುದು. ಅದೇ ರೀತಿ ಚಂದ್ರನು ಕೂಡ, ಎಲ್ಲ ಗ್ರಹಗಳು ಕೂಡ ಯಾವ ಬದಲಾವಣೆ ಇಲ್ಲದೆ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತದೆ. ಸೂರ್ಯನ ಅಷ್ಟು ಬೆಳಕನ್ನು ಕೊಟ್ಟರೂ ತಾನು ಕೊಟ್ಟಿದ್ದೇನೆಂದು ಯಾರಿಗೂ ಡಂಗುರ ಸಾಧಿಸಿ ಹೇಳುವುದಿಲ್ಲ. ಚಂದ್ರನು ಮನೋಕಾರಕ, ಬಹಳ ಮನಸ್ಸಿಗೆ ಆಹ್ಲಾದತೆಯನ್ನು ಕೊಡ್ತಾನೆ, ಹಾಗೆ ಕೊಟ್ಟರೂ ಕೂಡ ಅವನೇನು ಹೇಳುತ್ತಿಲ್ಲ. ಅಷ್ಟು ಶಕ್ತಿಯುತನಾದರೂ ಕೂಡ ಏನು ಶಕ್ತಿ ಇಲ್ಲದ ಹಾಗೆ ಸೂರ್ಯ ನಮಗೆ ನಿರಂತರವಾಗಿ ಕೊಡ್ತಾ ಇದ್ದಾನೆ. ಬೆಳಕನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಜೀವವನ್ನು ಕೊಡ್ತಾನೆ, ಎಲ್ಲವನ್ನು ಕೊಡ್ತಾನೆ. ಸೂರ್ಯನೆಂದರೆ ಪ್ರಕೃತಿಯಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ಬೋದು. ಯಾಕೆ? ಅವನಿದ್ದರೆ ಮಾತ್ರ ನಾವು ಬದುಕ್ಬೋದು. ಅವನಿಲ್ಲ ಅಂತಾದರೆ ಒಂದು ಕ್ಷಣದಲ್ಲಿ ನಾವೆಲ್ಲರೂ ದೇಹವನ್ನು ಬಿಡಬೇಕಾಗ್ತದೆ. ಸೂರ್ಯನು 2 ದಿವಸ ಉದಯಿಸಲಿಲ್ಲ ಅಂದರೆ ಇಡೀ ಭೂಮಿ ಐಸಾಗಿ ಹೋಗ್ತದೆ, ಎಲ್ಲರೂ ಸತ್ತು ಹೋಗ್ತಾರೆ. ಸೂರ್ಯನ ಮೇಲೆ ನಾವು ಪರಿಪೂರ್ಣವಾಗಿ ನಂಬಿ ಮುಂದೆ ಹೋಗಬೇಕೇ ಆಗ್ತದೆ, ಇಲ್ಲದಿದ್ದರೆ ಜೀವನ ನಡೆಸಲು ಸಾಧ್ಯವಿಲ್ಲ. ಆ ಸೂರ್ಯನ ರೀತಿಯಲ್ಲೇ ಬದುಕಲಿಕ್ಕೆ ನಾವು ಕಲಿಬೇಕು. ಅದೇ ಶಿಸ್ತಿನ ಬದುಕು, ಅದೇ ಯೋಗ. ನಾವೆಲ್ಲವನ್ನು ಪ್ರಕೃತಿಯಿಂದ ಪಡೆದು ಅಭ್ಯಸಿಸುವುದೇ ಯೋಗ. ಅದು ಸನಾತನ ಸಂಸ್ಕೃತಿಯ ಒಂದು ಅಂಗ. ವೈವಿಧ್ಯತೆಯೇ ಸನಾತನ ಸಂಸ್ಕೃತಿಯ ಒಂದು ವಿಶೇಷತೆ. ನೋಡಿ, ಪ್ರಕೃತಿಯಲ್ಲಿ ಕೋಟ್ಯಾಂತರ ಜೀವಿಗಳಿವೆ, ಒಂದೊಂದು ರೀತಿಯಲ್ಲಿ ಬದುಕ್ತದೆ. ಆದರೆ ಯಾವುದು ಇನ್ನೊಂದಕ್ಕೆ ಉಪದ್ರ ಕೊಡುವುದಿಲ್ಲ. ಆಹಾರಕ್ಕಾಗಿ ಮಾತ್ರ ಉಪದ್ರ ಕೊಡ್ತದೆ, ಒಂದು ಇನ್ನೊಂದನ್ನು ತಿನ್ನೋದಾಗಲಿ. ಅದೇ ರೀತಿ ಮೈಥುನಕ್ಕಾಗಿ ಮಾತ್ರ ಉಪದ್ರ ಕೊಡ್ತದೆ, ಇಲ್ಲದಿದ್ದರೆ ಅವರಲ್ಲಿ ಯಾವುದೇ ತೊಂದರೆ ಇಲ್ಲ. ಸಿಂಹ ಕೂಡ ಹಸಿವಾದಾಗ ಜಿಂಕೆಯನ್ನು ಹಿಡಿಬಹುದು, ಆದರೆ ಇತರ ಸಮಯದಲ್ಲಿ ಜಿಂಕೆ ಹತ್ತಿರ ಹೋದರೂ ಕೂಡ ಸಿಂಹ ಹಿಡಿಯುವುದಿಲ್ಲ, ಅದಕ್ಕೆ ಉಪದ್ರ ಕೊಡುವುದಿಲ್ಲ. ಇದು ಪ್ರಕೃತಿಯ ಧರ್ಮ. ಪ್ರತಿಯೊಂದು ಗಿಡ ಮರಗಳಲ್ಲಿ ನಾವು ಇದನ್ನು ಕಾಣ್ತೇವೆ. ಆ ಧರ್ಮವನ್ನೇ ಪರಿಪಾಲಿಸಿ ಮಾನವನು ಕೂಡ ಬಂದಾಗ ಅವನು ಪ್ರಕೃತಿಗಾಗಿ ಬದುಕುತ್ತಾನೆ. ಯಾವ ರೀತಿ ಮರಗಳು ಹಣ್ಣನ್ನು ಕೊಡ್ತವೆ, ಅದು ಮಾನವನಿಗಾಗಿ ಮತ್ತು ಇತರರಿಗಾಗಿ. ನಾವು ಕೂಡ ಇತರರಿಗಾಗಿ ಬದುಕಬೇಕು. ಯಾವ ರೀತಿ ಫಲ ಪುಷ್ಪಗಳು ಇತರರಿಗಾಗಿ ತಮ್ಮ ಜೀವನ ಪೂರ್ತಿ ದುಡಿಯುತ್ತವೆ, ಅದೇ ರೀತಿ ಮಾನವನು ಕೂಡ ಎಲ್ಲರಿಗಾಗಿ ಬದುಕಬೇಕು. ಎಲ್ಲರೂ ಸಮಾನ, ಆದರೂ ಎಲ್ಲರಲ್ಲಿ ವೈವಿಧ್ಯತೆ ಇದೆ. ಎಲ್ಲರ ರೂಪ ವಿವಿಧತೆಯಿಂದ ಕೂಡಿದೆ. ಮನುಷ್ಯರಲ್ಲಿ ಒಬ್ಬರಾಗಿ ಒಬ್ಬರಿಲ್ಲ, ಪ್ರತಿಯೊಬ್ಬ ಭಿನ್ನ. ಆದರೆ ಪ್ರತಿಯೊಬ್ಬರ ಬದುಕು ಇನ್ನೊಬ್ಬರಿಗಾಗಿ, ಪ್ರಕೃತಿಗಾಗಿ, ಇನ್ನೊಂದು ಜೀವರಾಶಿಗಾಗಿ ಇರಬೇಕು. ಇಟ್ಟಲ್ಲಿ ಮಾತ್ರ ಅದು ಪವಿತ್ರ ಜೀವನವಾಗ್ತದೆ. ನಮ್ಮ ಜೀವನವು ಅದೇ ರೀತಿ ಮುಂದೆ ಹೋಗುವಾಗ ಆ ಜೀವನ ಕ್ರಮವನ್ನೇ ಸನಾತನ ಧರ್ಮ ಅಂತ ಹೇಳ್ಬೋದು. ಸನಾತನ ಧರ್ಮ ಅಂದರೆ ಯಾವ ಧರ್ಮ ಪ್ರಕೃತಿ ಪಾಲಿಸ್ತದೋ ಆ ಧರ್ಮ. ಮಾನವನು ಕೂಡ ಅದನ್ನೇ ಪಾಲಿಸಿದರೆ ಯಾವುದೇ ಯುದ್ಧಗಳಿರುವುದಿಲ್ಲ, ಯಾವುದೇ ಕ್ಲೇಶ ದ್ವೇಷಗಳು ಬರುವುದಿಲ್ಲ. ಆಗೊಮ್ಮೆ ಈಗೊಮ್ಮೆ ಅಂತಹ ತೊಂದರೆಗಳು ಬರಬಹುದು, ಅದು ಅಲ್ಲಿಂದಲ್ಲಿಗೆ ನಿವಾರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಸನಾತನ ಧರ್ಮವನ್ನು ನಾವು ಮರೆತಾಗ ಎಲ್ಲವೂ ನಮ್ಮಿಂದ ದೂರ ಹೋಗುವ ಸಾಧ್ಯತೆ ಇದೆ.
ಸನಾತನ ಧರ್ಮದಲ್ಲಿ ಅತ್ಯಂತ ಮುಖ್ಯವಾದ ಅಂಶ ನಾವು ನೋಡುವುದಂದರೆ ಹೆಣ್ಣಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು. ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣು ಅತ್ಯಂತ ಪವಿತ್ರ ಮತ್ತು ಮುಖ್ಯ. ಇದನ್ನು ನಾವು ನಮ್ಮ ಪುರಾಣಗಳಲ್ಲಿ ನೋಡ್ತೇವೆ. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಾಗವತ ಆಗಲಿ, ಎಲ್ಲಿ ನೋಡಿದರೂ ನಮಗೆ ಹೆಣ್ಣಿನ ಪ್ರಾಮುಖ್ಯತೆ ಕಂಡುಬರ್ತದೆ. ಸೀತೆ ಇಲ್ಲದಿದ್ದರೆ ರಾಮಾಯಣ ಇರ್ತಿರಲಿಲ್ಲ, ದ್ರೌಪದಿ ಇಲ್ಲದಿದ್ದರೆ ಮಹಾಭಾರತ ನಡೆಯುತ್ತಿರಲಿಲ್ಲ. ಅಂದರೆ ಹೆಣ್ಣಿಗೆ ಪ್ರಾಶಸ್ತ್ಯ ಜಾಸ್ತಿ ಎಂಬುದನ್ನು ಹಿಂದಿನ ಕಾಲದಿಂದಲೂ ತೋರಿಸಿ ಬಂದಿದ್ದಾರೆ. ಅಂಥ ಒಂದು ವಿಶೇಷತೆ ನಮ್ಮ ದೇಶದಲ್ಲಿ ಕೆಲವು ದಶಕಗಳ ಹಿಂದೆ ನಡೆದಿದೆ. ಆ ಉದಾಹರಣೆ ನಮ್ಮ ಚರಿತ್ರೆಯಲ್ಲಿ ಕೂಡ ಇದೆ, ನಿಮಗೆ ಗೊತ್ತಿರ್ಬೋದು. ಅದನ್ನು ಆ ಒಂದು ಸನ್ನಿವೇಶವನ್ನು ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಸುಮಾರು 2070 ವರ್ಷಗಳ ಹಿಂದೆ. ಈಗ 2020, ಈಗ ಅದಕ್ಕೆ 50 ವರ್ಷ ಕೂಡಿಸಿದೆ, 2070 ವರ್ಷ ಆಗ್ತದೆ. 2070 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಒಬ್ಬ ಬಲಿಷ್ಠ ರಾಜ ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬಂದಾಗ ಖೈಬರ್ ಪಾಸ್ನಿಂದ ಒಳಗೆ ಪಂಜಾಬಿನಿಂದಲೇ ನಮ್ಮ ದೇಶಕ್ಕೆ ಬರಲಿಕ್ಕೆ ಸಾಧ್ಯತೆ ಇತ್ತು ಹಿಂದಿನ ಕಾಲದಲ್ಲಿ, ಬೇರೆ ದಾರಿ ಇದ್ದಿಲ್ಲ. ಅವನು ತನ್ನ ಸೈನ್ಯವನ್ನು, ಸಾವಿರಾರು ಸೈನಿಕರನ್ನು ಹಿಡ್ಕೊಂಡು ಪಂಜಾಬಿನ ಮೇಲೆ ದಾಳಿ ಮಾಡ್ತಾನೆ. ಘೋರವಾದ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಪಂಜಾಬಿನ ರಾಜನಾದ ಪೋರಸನು ತನ್ನ ಕೈಯನ್ನು ಕಳಕೊಂಡು ಆನೆಯಿಂದ ಕೆಳಗೆ ಬೀಳ್ತಾನೆ. ಬಿದ್ದಾಗ ಜೇಕಾರ ಹೊಡೆದು ವಿರೋಧಿ ಸೇನೆಯು ಮುಂದೆ ಬರಲಿಕ್ಕೆ ಬರ್ತದೆ. ಆ ವಿರೋಧ ಸೇನೆಯ ರಾಜನಾದ ಚಕ್ರವರ್ತಿಯಾದ ಅಲೆಕ್ಸಾಂಡರ್ನು ಜಯಕಾರ ಮಾಡಿ ಮುಂದೆ ಬರುವಾಗ ಪೋರಸನ ಉಪಪತ್ನಿ ಕಲ್ಯಾಣಿ ಎಂಬವಳು ಖಡ್ಗ ಹಿಡಿದು ಅಲೆಕ್ಸಾಂಡರ್ನಿಗೆ ಎದುರು ಬರ್ತಾಳೆ. ಪೋರಸನಿಗೆ ಯುದ್ಧದಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡಿದವಳು ಕಲ್ಯಾಣಿ. ಪೋರಸನು ಕೈಯನ್ನು ಕಳಕೊಂಡು ಕೆಳಗೆ ಉರುಳಿದಾಗ ಅವಳಿಗೆ ಅಗಾಧವಾದ ನೋವುಂಟಾಗ್ತದೆ. ಅತೀವವಾದ ನೋವಿನಿಂದ ಅವಳು ಆ ಪೋರಸನ ಖಡ್ಗವನ್ನು ಹಿಡಿದು ರೋಷದಿಂದ ಅಲೆಕ್ಸಾಂಡರ್ನ ಕಡೆಗೆ ಓಡಿ ಬರ್ತಾಳೆ. ಬಂದು ಹೇಳ್ತಾಳೆ, ಯುದ್ಧ ಮುಗಿದಿಲ್ಲ, ಜಯಕಾರ ಹೊಡಿಬೇಡ, ಯುದ್ಧ ಮುನ್ನಡೀತದೆ, ನನ್ನನ್ನು ಎದುರಿಸು ಎಂದು ಕುದುರೆ ಮೇಲೆ ಹತ್ತಿ ಅವಳು ಓಡಿ ಬರುವಾಗ ಅಲೆಕ್ಸಾಂಡರ್ನಿಗೆ ಆಶ್ಚರ್ಯ ಆಗ್ತದೆ. ಉರುಳಿ ಬಿದ್ದ ಪೋರಸ್ ಹೇಳ್ತಾನೆ, ಬೇಡ, ನೀನು ಯುದ್ಧಕ್ಕೆ ಹೋಗಬೇಡ, ನಾನು ಸತ್ತರೆ ಪರವಾಗಿಲ್ಲ, ನೀನು ಸಾಯಬಾರ್ದು, ಮುಂದೆ ಈ ರಾಜ್ಯದ ವಿಷಯ ನಿನ್ನ ಮನಸ್ಸಿನಲ್ಲಿರಬೇಕು, ಆದ್ದರಿಂದ ನೀನು ಯುದ್ಧಕ್ಕೆ ಹೋಗಬೇಡ ಅಂತ. ಅವಳು ಕೇಳುವುದಿಲ್ಲ. ಹೋಗಿ ಅಲೆಕ್ಸಾಂಡರ್ನ ಎದುರಿಗೆ ಕತ್ತಿ ಹಿಡಿದು ನಿಲ್ತಾಳೆ. ಬಾ, ನನ್ನೊಂದಿಗೆ ಯುದ್ಧ ಮಾಡು, ಅಥವಾ ನಾನು ಸಾಯಬೇಕು ಅಥವಾ ನೀನು ಸಾಯಬೇಕು, ಇಬ್ಬರಲ್ಲಿ ಒಬ್ಬರು ಸಾಯುವುದು ಖಂಡಿತ. ನನಗೆ ಸಾಯುವುದೇ ಒಳ್ಳೆಯದಂತಿದೆ, ಯುದ್ಧ ಮಾಡು, ಆದರೆ ನಿನ್ನನ್ನು ಸುಲಭದಲ್ಲಿ ಬಿಡೇನು, ನಿನ್ನನ್ನು ಖಂಡಿತವಾಗಿ ತುಂಡರಿಸ್ತೇನೆ ಅಂತ ಅವಳು ಒಂದು ರೀತಿಯ ರೋಷದಿಂದ ಹೇಳ್ತಾಳೆ. ಕಲ್ಯಾಣಿ ಅತ್ಯಂತ ಸೌಂದರ್ಯಯುಕ್ತವಾದ ಒಂದು ಹೆಣ್ಣು. ಬಹುಶಃ ಆ ಕಾಲದಲ್ಲಿ ಕಲ್ಯಾಣಿಯಷ್ಟು ಸುಂದರ ಕನ್ಯೆ ಯಾರು ನೋಡಿರಲಿಕ್ಕಿಲ್ಲ ಅಂತ ಒಂದು ಸನ್ನಿವೇಶದ ಪ್ರಕಾರ ನಮಗೆ ತಿಳಿತಾ ಇದೆ. ಅಲೆಕ್ಸಾಂಡರ್ನಿಗೆ ಕಲ್ಯಾಣಿಯನ್ನು ನೋಡಿ ಬಹಳ ಆಶ್ಚರ್ಯವಾಗ್ತದೆ. ನನ್ನ ಜೀವನದಲ್ಲಿ ಯಾವ ಹೆಣ್ಣನ್ನು ನಾನು ಎದುರಿಸಲಿಲ್ಲ, ನಿನ್ನನ್ನು ಕೂಡ ಎದುರಿಸುವಂತಹ ಇಚ್ಛೆ ನನಗಿಲ್ಲ, ಹೆಣ್ಣಿನೊಂದಿಗೆ ನಾನು ಯುದ್ಧ ಮಾಡುವುದಿಲ್ಲ, ಯುದ್ಧ ಹೆಣ್ಣಿನೊಂದಿಗೆ ಮಾಡುವುದು ಸಮಂಜಸವಲ್ಲ, ನನ್ನಂಥ ಜಗತ್ತಿನ ಅತ್ಯಂತ ವೀರನಾದ ಒಬ್ಬ ಚಕ್ರವರ್ತಿಗೆ ಅದು ಸೂಕ್ತ ಎನಿಸುವುದಿಲ್ಲ,
ಶೋಭೆ ಎನಿಸುವುದಿಲ್ಲ. ಅದರಿಂದ ನಾನು ನಿನ್ನ ಹತ್ರ ಯುದ್ಧ ಮಾಡುವುದಿಲ್ಲ. ನಿನ್ನ ನೆವ ಎಲ್ಲ ಬೇಡ, ಈಗ ಯುದ್ಧಕ್ಕೆ ಬಾ. ನಿನಗೆ ಧೈರ್ಯ ಇದ್ದರೆ ನನ್ನನ್ನು ಎದುರಿಸು ಅಂತ ಹೇಳುವಾಗ ಪೌರಸ್ ಹೇಳ್ತಾನೆ, ನೀನು ನನ್ನ ಮಡದಿ ಆಗಲಿಕ್ಕೆ ನನ್ನ ಇಚ್ಛೆ ಬರ್ತಾ ಇದೆ. ನಿನ್ನನ್ನು ನಾನು ನನ್ನ ಊರಿಗೆ ಕರ್ಕೊಂಡು ಹೋಗ್ತೇನೆ, ನನ್ನೊಂದಿಗೆ ಬಾ, ಪಟ್ಟದ ರಾಣಿಯನ್ನಾಗಿ ಮಾಡ್ತೇನೆ. ಆಗ ಕಲ್ಯಾಣಿ ಗೈ ನಕ್ಕು ಹೇಳ್ತಾಳೆ, ನನಗೆ ಯಾವ ರಾಣಿಯ ಪದವಿ ಬೇಡ, ನಿನ್ನ ಚಕ್ರವರ್ತಿಯ ಸಾಮ್ರಾಜ್ಯವು ಬೇಡ, ನನಗೆ ಬೇಕಾದದ್ದು ನಿನ್ನ ರಕ್ತ ಮಾತ್ರ. ಅಥವಾ ನೀನು ಸಾಯಬೇಕಲ್ಲ, ನಾನು ಸಾಯಬೇಕು, ನಾನು ಕತ್ತಿ ಹಿಡಿದು ನಿನ್ನನ್ನು ಸೆರೆ ಬಡಿಯುವುದು ಖಂಡಿತ ಅಂತ ಹೇಳ್ತಾರೆ. ಆಗ ಪೌರಸ್ಸಿಗೆ ಆಶ್ಚರ್ಯ ಆಗ್ತದೆ, ಇಂಥ ಒಂದು ಹೆಣ್ಣನ್ನು ನಾನು ಈ ತನಕ ನೋಡಿಲ್ಲ, ಯುದ್ಧ ಮಾಡುವ ಹೆಣ್ಣನ್ನೇ ನೋಡಲಿಲ್ಲ. ಅದರಲ್ಲಿಯೂ ನನ್ನಂಥ ರೋಷಾವೇಶದಿಂದ ಹೋರಾಡುವಂಥ ಅಲೆಕ್ಸಾಂಡರ್ನಿಗೆ ಖಡ್ಗವನ್ನೆತ್ತಿ ಹಿಡಿದು ಎದುರು ಬಂದಂಥ ಮಹಿಳೆಯನ್ನು ನೋಡಿ ಆಶ್ಚರ್ಯವಾಯಿತು. ಕಲ್ಯಾಣಿ ಎಂದು ಆಕೆಯ ಹೆಸರು. ಆಕೆ ಪೌರಸನ ಉಪಪತ್ನಿ. ತನ್ನ ಗಂಡ ಕೆಳಗೆ ಉರುಳಿದ್ದಾನೆ, ಅವನಿಗೆ ಇನ್ನೂ ಜೀವಂತ ಇದ್ದಾನೆ. ಆ ಸನ್ನಿವೇಶದಲ್ಲಿ ಅವಳಿಗೆ ದುಃಖ ತಡಿಲಿಕ್ಕಾಗದೆ ಖಡ್ಗವನ್ನು ಹಿಡಿದು ಅಲೆಕ್ಸಾಂಡರ್ ಚಕ್ರವರ್ತಿ ಎದುರು ಬಂದು ನಿಂತಿದ್ದಾಳೆ ಕಲ್ಯಾಣಿ. ವೀರಾವೇಶದಿಂದ ತಾನು ಹೋರಾಡಿ ಅಲೆಕ್ಸಾಂಡರ್ನನ್ನು ಸೆರೆಬಡಿಯುತ್ತೇನೆ ಅಂತ ಹೇಳಿ ಕುದುರೆಯನ್ನು ಹತ್ತು ಎದುರು ಬಂದು ನಿಂತಿದ್ದಾಳೆ. ನಿನಗೆ ತಾಕತ್ತಿದ್ದರೆ ನನ್ನನ್ನು ಎದುರಿಸು. ಪೌರಸನ್ನು ಹೊಡೆದಿದ್ದಿ ಚಿಂತಿಲ್ಲ, ಆದರೆ ಪೌರಸನ ಸರ್ವಶಕ್ತಿಯನ್ನು ಪಡೆದು ನಾನು ನಿನ್ನ ಮುಂದೆ ಬಂದಿದ್ದೇನೆ, ಈಗ ನನ್ನೊಂದಿಗೆ ಯುದ್ಧ ಮಾಡು. ಆಕೆಯನ್ನು ನೋಡಿ ಪೌರಸನಿಗೆ ಅಲೆಕ್ಸಾಂಡರ್ನಿಗೆ ಆಶ್ಚರ್ಯ ಆಗ್ತದೆ. ಅಯ್ಯೋ, ಒಂದು ಹೆಣ್ಣು ಯುದ್ಧಕ್ಕೆ ಬರುವುದು ನನಗೆ ಅತ್ಯಂತ ವಿಶೇಷವಾದಂಥ ವಿಷಯ. ನನ್ನ ಜೀವನದಲ್ಲಿ ಯಾವ ಹೆಣ್ಣಿನೊಂದಿಗೂ ನಾನು ಯುದ್ಧ ಮಾಡಿಲ್ಲ. ಆದರೆ ಈಗ ಭಾರತದಲ್ಲಿ ಒಂದು ಹೆಣ್ಣು ಖಡ್ಗವನ್ನು ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ದೊರೆಯಾದ ನನ್ನನ್ನು ಎದುರಿಸ್ತಾಳಲ್ಲ, ಇದೊಂದು ಆಶ್ಚರ್ಯದ ಸಂಗತಿ. ನನ್ನ ಜೀವನದಲ್ಲಿ ಎಂದು ನಾನು ಕೇಳಿ ಅರಿಯದ ವಿಷಯ. ಒಮ್ಮೆಲೆ ದಿಗ್ಭ್ರಾಂತನಾಗಿ ಆಕೆಯನ್ನು ನೋಡ್ತಾನೆ. ಆಕೆಯ ಕಣ್ಣಿನಲ್ಲಿ, ಆಕೆಯ ಮುಖದಲ್ಲಿ ಇರುವ ಸೌಂದರ್ಯವನ್ನು ನೋಡಿ ಮೋಹಿತನಾಗ್ತಾನೆ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನೀನು ನನ್ನ ಪಟ್ಟದ ರಾಣಿ ಆಗಲಿಕ್ಕೆ ಸೂಕ್ತ ಆಗಿದ್ದಿ, ಅಂಥವಳ ಹತ್ರ ನಾನು ಯುದ್ಧ ಮಾಡುವುದಿಲ್ಲ, ನಿನ್ನನ್ನು ನನ್ನ ಊರಿಗೆ ಕರ್ಕೊಂಡು ಹೋಗ್ತೇನೆ, ನನ್ನೊಂದಿಗೆ ಬಾ, ಬೇಕಿದ್ರೆ ಯುದ್ಧವನ್ನು ನಿಲ್ಲಿಸ್ತೇನೆ, ಸ್ವಲ್ಪ ದಿನ ನೀನು ಆಲೋಚನೆ ಮಾಡು, ಆಮೇಲೆ ನಾವು ಹಿಂತಿರುಗಿ ಹೋಗೋಣ, ನನ್ನೊಂದಿಗೆ ಬಾ. ಆಗ ಕಲ್ಯಾಣಿ ಹೇಳ್ತಾಳೆ, ನಾನು ಬಿಡು, ನನ್ನ ಹೆಣ ಕೂಡ ನಿನ್ನೊಂದಿಗೆ ಬರಲಿಕ್ಕಿಲ್ಲ. ಯಾವಾಗ ನೀನು ನನ್ನನ್ನು ಕೊಂಡೊಯ್ಯಲಿಕ್ಕೆ ಪ್ರಯತ್ನಿಸ್ತೀಯಲ್ಲ, ಆಗ ನಿನಗೆ ನನ್ನ ಜೀವಂತ ಶರೀರ ಸಿಕ್ಕುವುದಿಲ್ಲ, ನಿನಗೆ ಸಿಕ್ಕುವುದು ಹೆಣ ಮಾತ್ರ. ಅಥವಾ ಯುದ್ಧ ಮಾಡು, ಇಲ್ಲವೇ ಮಡಿ. ಯುದ್ಧದಲ್ಲಿ ನಾನು ಮಾಡಿದರೆ ಹೆಣವಾದ ನಂತರ ನನಗೆ ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ. ನೀನು ಹೆಣವಾದರೆ ನಿನ್ನ ಸೈನಿಕರು ವಾಪಸ್ ಹಿಂದೆ ಹೋಗಬೇಕಾಗ್ತದೆ. ಯುದ್ಧ ಮಾಡು ಅಂತ ಅವಳು ವೀರಾವೇಶದಿಂದ ಮಾತಾಡ್ತಾಳೆ. ಅಲೆಕ್ಸಾಂಡರ್ಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅವನು ಯುದ್ಧ ನಿಲ್ಲಿಸ್ತಾನೆ. ಅವನ ಮನಸ್ಸಿನಲ್ಲಿ ಕೂಡ ಬಹಳ ತುಮುಲ. ದೈಹಿಕವಾಗಿ ಅವನಿಗೆ ತೊಂದರೆಯೂ ಆಗ್ತದೆ, ಮಾನಸಿಕವಾಗಿ ದುಃಖವೂ ಆಗ್ತದೆ. ಅವನು ವಿಚಲಿತನಾಗ್ತಾನೆ. ಹಾಗೆ ತನ್ನ ಸೇನಾಪತಿಯನ್ನು ಕರೆದು, ಇಂದಿಗೆ ಯುದ್ಧವನ್ನು ನಿಲ್ಲಿಸು, ನಾವು 4 ದಿನ ಆಲೋಚಿಸಬೇಕಾಗ್ತದೆ, 5ನೇ ದಿನ ಏನಂತ ನಿರ್ಧರಿಸುವ ಅಂತ 2 ಕಡೆಯ ಸೇನಾಧಿಪತಿಗಳಿಗೆ ಯುದ್ಧವನ್ನು ನಿಲ್ಲಿಸುವಂತ ಹೇಳ್ತಾರೆ. ಇದು 2070 ವರ್ಷಗಳ ಹಿಂದಿನ ವಿಷಯ. ಆಗ ಧರ್ಮ ಯುದ್ಧ ಮತ್ತು ಇತ್ತು ಸ್ವಲ್ಪ ಮಟ್ಟಿಗೆ. ಆದ್ದರಿಂದ
ಈಗಿನ ಹಾಗೆ ಅಲ್ಲ. ಎದುರಿಂದ ಯುದ್ಧ ಮಾಡುವಾಗ ಸ್ವಲ್ಪ ಧರ್ಮವು ಕೂಡ ಇತ್ತು. ಹಾಗೆ ಯುದ್ಧ ನಿಂತು ಹೋಗ್ತದೆ. ಯುದ್ಧ ನಿಂತ ಬಳಿಕ ಅಲೆಕ್ಸಾಂಡರಿಗೆ ನೆನಪು ಬರ್ತದೆ, ತಾನು ತನ್ನ ಊರಾದ ಅಲೆಕ್ಸಾಂಡ್ರಿಯಾವನ್ನು ಬಿಡುವಾಗ ಗುರುಗಳಾದ ಅರಿಸ್ಟಾಟಲನ್ನು ಆಶೀರ್ವಾದಕ್ಕಾಗಿ ಭೇಟಿಯಾಗಿರ್ತಾರೆ. ಆಶೀರ್ವಾದಕ್ಕಾಗಿ ಹೋದಾಗ ಅರಿಸ್ಟಾಟಲ್ ಹೇಳ್ತಾರೆ, ನೀನು ಈಗ ದಂಡೆತ್ತಿ ಹೋಗುವುದು ಭಾರತಕ್ಕೆ. ಭಾರತ ಒಂದು ವಿಶೇಷವಾದ ಜಾಗ, ತುಂಬ ಜಾಗೃತೆಯಾಗಿರು. ಅಲ್ಲಿ ಆಧ್ಯಾತ್ಮಿಕ ಚಿಂತಕರು ಬಹಳ ಇದ್ದಾರೆ, ಎಲ್ಲಿಯೂ ಸಿಕ್ಕಿಕೊಳ್ಳಬೇಡ, ಜಾಗೃತೆಯಾಗಿ ಮುಂದೆ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ಗುರುಗಳೇ, ಹಿಂತಿರುಗಿ ಬರುವಾಗ ನಿಮ್ಗೆ ಏನಾದರೂ ತರಬೇಕಂತಿದೆ ಭಾರತದಿಂದ, ಏನು ಬೇಕಂತ ಹೇಳಿ. ಭಾರತದಲ್ಲಿ ಕೊಳಲು ಒಂದು ವಿಶೇಷ, ಕೊಳಲು ಅಂತ ಹೇಳುವಂಥ ಒಂದು ಬಿದುರಿನ ಉಪಕರಣ ಇದೆ, ಅದರಿಂದ ಸಂಗೀತ ಹೊರಗೆ ಬರ್ತದೆ. ಅದು ದೈವಿಕ ಅಂತ ಕೇಳಿದ್ದೇನೆ, ಅದನ್ನೊಂದು ಹಿಡ್ಕೊಂಡು ಬಾ, ಅದನ್ನು ಹೇಗೆ ನುಡಿಸ್ತಾರೆ ಎಂಬುದನ್ನು ಸಹ ಕಲಿತುಕೊಂಡು ಬಾ, ಆಗ್ಬೋದು ಗುರುಗಳೇ ಅಂತ ಹೇಳ್ತಾರೆ. ಇನ್ನೊಂದಂದರೆ ಭಾರತದಲ್ಲಿ ಹಿಮಾಲಯ ಇದೆ, ಹಿಮಾಲಯದಲ್ಲಿ ಸಂತರು ಋಷಿಮುನಿಗಳು ಬಹಳಷ್ಟು ಮಂದಿ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಕಾಣಸಿಗದ ಸಂತರು ಮತ್ತು ಋಷಿಗಳು ಹಿಮಾಲಯದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಒಬ್ಬ ಋಷಿಯನ್ನು ಕರ್ಕೊಂಡು ಬಾ, ಇದೆರಡು ತಂದರೆ ಸಾಕು. ಇದೇನು ಮಹಾ ಚಕ್ರವರ್ತಿಗೆ ಇದೆಲ್ಲ ದೊಡ್ಡದೇ ಅಲ್ಲ ಅಂತ ಇವ ಹೇಳಿದ್ದಾನೆ. ಅದು ನೆನಪಿಗೆ ಬರ್ತದೆ. ಕೂಡಲೇ ಸೇನಾಧಿಪತಿಯನ್ನು ಕರೆದು ಹೇಳ್ತಾನೆ, ನನಗೊಂದು ಕೊಳಲು ಬೇಕು, ಹಾಗೂ ಒಂದು ಋಷಿಯನ್ನು ಇಲ್ಲಿ ಹುಡುಕಿ ಕರೆದು ತನ್ನಿ. ಕೊಳಲನ್ನು ಹುಡುಕಿ ತಂದು ಕೊಡ್ತಾರೆ. ಅಲೆಕ್ಸಾಂಡ್ರನು ಅದನ್ನು ತನ್ನಲ್ಲಿ ಇರಿಸಿಕೊಳ್ತಾನೆ. ಋಷಿಮುನಿಗಳನ್ನು ಹುಡುಕಲಿಕ್ಕೆ ಹೋಗ್ತಾರೆ. ಕೊನೆಗೆ ಅವರಿಗೆ ಅರ್ಥ ಆಗ್ತದೆ, ಅಲ್ಲೇ ಪಂಜಾಬಿನ ಸಮೀಪದಲ್ಲಿ ಒಂದು ಪರ್ವತದಲ್ಲಿ ಒಬ್ಬ ನಗ್ನ ಸಾಧು ತಪಸ್ಸು ಮಾಡ್ತಾ ಕೂತಿದ್ದಾನೆ. ಅವನು ಅತ್ಯಂತ ದೊಡ್ಡ ಋಷಿ, ಅವಧೂತ ಅಂತ ಅವನನ್ನು ಕರೀತಾರೆ. ಅವನ ಹೆಸರು ದಂಡಿ. ಸೈನಿಕರು ಹೋಗಿ ದಂಡಿಯನ್ನು ನೋಡಿ ಕೇಳಿಕೊಳ್ತಾರೆ, ನೀವು ನಮ್ಮ ಚಕ್ರವರ್ತಿಯ ಕಡೆ ಬರಬೇಕು, ಚಕ್ರವರ್ತಿ ನಿಮ್ಮನ್ನು ಕರೆದಿದ್ದಾರೆ. ನಿಮ್ಮ ಚಕ್ರವರ್ತಿಯ ಅದು ಯಾರು ಎಂದು ದಂಡಿ ಕೇಳ್ತಾನೆ. ಅದು ಜಗತ್ತನ್ನೇ ಆಳುವ ಒಬ್ಬ ಮಹಾನ್ ಚಕ್ರವರ್ತಿ ಬಂದಿದ್ದಾನೆ, ಗ್ರೀಸ್ ದೇಶದಿಂದ ಬಂದಿದ್ದಾನೆ, ಅವ ನಮ್ಮ ಚಕ್ರವರ್ತಿ. ನನಗೆ ಯಾವ ಚಕ್ರವರ್ತಿ ಬಗ್ಗೆ ಗೊತ್ತಿಲ್ಲ ಅಂತ ದಂಡಿ ಹೇಳ್ತಾನೆ. ನನಗಿಂತ ಮೀಲಾದ ಚಕ್ರವರ್ತಿ ಈ ಇಡೀ ಬ್ರಹ್ಮಾಂಡದಲ್ಲಿಲ್ಲ. ದೇಶದಲ್ಲಿ ಬಿಡು, ಭೂಮಿಯಲ್ಲಿ ಬಿಡು, ಇಡೀ ಬ್ರಹ್ಮಾಂಡದಲ್ಲಿ ನನಗಿಂತ ಮಿಗಿಲಾದ ಚಕ್ರವರ್ತಿ ಇಲ್ಲ. ಆದ್ದರಿಂದ ನೀವು ನಿಮ್ಮ ಚಕ್ರವರ್ತಿ ಹತ್ರ ಹೇಳಿ, ಋಷಿಮುನಿ ಸಿಕ್ಕುವುದಿಲ್ಲ ನಿಮಗೆ, ಬರುವುದಿಲ್ಲ ನಿಮ್ಮೊಟ್ಟಿಗೆ. ಹಾಗೆ ಹೇಳಿ. ಸೈನಿಕರಿಗೆ ಸಿಟ್ಟು ಬರ್ತದೆ, ನಿಮ್ಮನ್ನು ಈಗ ಹೇಳಿದು ಕೆಳಗೆ ಹಾಕ್ತೇವೆ, ಬೇಗ ಬನ್ನಿ ಅಂತ. ಇಲ್ಲ, ಬರುವುದಿಲ್ಲ. ಹಾಗೆ ಎಲ್ಲರೂ ಒಂದು 50 ಸೈನಿಕರು ಒಟ್ಟು ಸೇರಿ ಅವನನ್ನು ಎತ್ತಿ ಕೊಂಡು ಹೋಗಲಿಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಅವನನ್ನು ಎತ್ತಲಿಕ್ಕೆ ಆಗುವುದು. ಅವರಿಗೆ ಆಶ್ಚರ್ಯ ಆಗ್ತದೆ, ಒಬ್ಬ ಮನುಷ್ಯನನ್ನು ನಾವು 50 ಜನರು ಸೇರಿದ್ದು ಎತ್ತಲಿಕ್ಕೆ ಆಗುವುದಿಲ್ಲ ಅಂದರೆ ಅವನಲ್ಲಿ ಏನೋ ಒಂದು ವಿಶೇಷತೆ ಇರಬೇಕಲ್ಲ, ಇದೇನು ಎಂಬ ಆಶ್ಚರ್ಯಚಕಿತರಾಗಿ ಅವರು ಹೋಗಿ ಸೇನಾಧಿಪತಿ ಹತ್ರ ಹೇಳ್ತಾರೆ. ಸೇನಾಧಿಪತಿ ಬಹಳ ಬೇಗ ಓಡಿ ಬರ್ತಾರೆ, 100 ಜನರನ್ನು ಕರ್ಕೊಂಡು ಬರ್ತಾನೆ. ಆದರೂ ದಂಡಿ ಅಲುಗಾಡುವುದಿಲ್ಲ, ನಗಾಡ್ತಾ ಇರ್ತಾನೆ. ಆಕಾಶವನ್ನು ನೋಡಿ ನಗುತ್ತಾ ಮಾತಾಡ್ತಾ ಇರ್ತಾನೆ, ತನ್ನಷ್ಟಕ್ಕೆ ಮಾತಾಡ್ತಾನೆ. ಇದನ್ನು ನೋಡಿ ಸೇನಾಪತಿ ಗ್ರಹಿಸ್ತಾನೆ, ಇವ ಹುಚ್ಚನಿರಬೇಕು. ಈ ಹುಚ್ಚನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಚಕ್ರವರ್ತಿಗಳು ಎಂಬುದಾಗಿ ಮನಸ್ಸಿನಲ್ಲಿ ಅನಿಸುತ್ತದೆ ಅವನಿಗೆ. ಆದರೂ ಹೇಳಿದ್ದಾರೆ ಕರ್ಕೊಂಡು ಹೋಗ್ತೇನೆ ಅಂತ. ಅವನನ್ನು ಕರೆದಾಗ ಬರುವುದಿಲ್ಲ ಅಂತ ಹಗ್ಗ ಕಟ್ಟಿ ಅವನನ್ನು ಬಡಿಗೆ ಮೇಲೆ ಮಲಗಿಸ್ತಾರೆ. ಕಟ್ಟಿಗೆಯನ್ನು ಅದಕ್ಕೆ ಹಗ್ಗವನ್ನು ಕಟ್ಟಿ ಕಟ್ಟಿಗೆಯನ್ನು ಎತ್ತುವಾಗ ಎತ್ತಲಿಕ್ಕೆ ಆಗುವುದಿಲ್ಲ. 100 ಜನ ಸೈನಿಕರಿಗೆ ಒಬ್ಬ ಮನುಷ್ಯನ ಋಷಿಮುನಿಯನ್ನು ಎತ್ತಲಿಕ್ಕೆ ಆಗುವುದಿಲ್ಲ. ಆಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಸೇನಾಧಿಪತಿಗೆ ಆಶ್ಚರ್ಯ ಆಗ್ತದೆ. ಅವನು ಸರೆಂಡರ್ ಆಗ್ತಾನೆ. ದಂಡಿ ಹೋಗಿ ರಾಜನ ಹತ್ರ ಹೇಳ್ತಾನೆ,
ಅಲ್ಲಿ ಒಬ್ಬ ಋಷಿಮುನಿ ಇದ್ದಾನೆ, ಅವನನ್ನು ಎತ್ತಲಿಕ್ಕೆ ನಮ್ಮ ಇಡೀ ಸೇನೆಗೆ ಆಗುವುದಿಲ್ಲ, ಅವನನ್ನು ಎಂತ ಮಾಡಿದ್ದು ತರಲಿಕ್ಕೆ ಆಗುವುದಿಲ್ಲ, ಅದರಿಂದ ನೀವೇ ಬರಬೇಕು. ಆಶ್ಚರ್ಯಚಕಿತನಾದ ಅಲೆಕ್ಸಾಂಡರ್ ಬೇಗನೆ ಹೋಗಿ ಅವನನ್ನು ಕಾಣ್ತಾನೆ. ಅವನನ್ನು ನೋಡುವಾಗ ಅಲೆಕ್ಸಾಂಡರ್ನಿಗೆ ಆಶ್ಚರ್ಯವಾಗ್ತದೆ. ದಂಡಿ ತನ್ನ ಕಣ್ಣುಗಳನ್ನು ಅಲೆಕ್ಸಾಂಡರ್ ಕಣ್ಣುಗಳೊಟ್ಟಿಗೆ ಸಂಧಿಯಾಗುವ ಹಾಗೆ ಒಂದು ವಿಶೇಷ ಪ್ರೇಮದಿಂದ ಅಲೆಯನ್ನು ಕೊಡ್ತಾನೆ. ಆಗ ಅಲ್ಲಿಗೆ ಅಲೆಕ್ಸಾಂಡ್ರನ ದೀಕ್ಷೆ ಆದಾಗ ಇರ್ತದೆ. ಅಲೆಕ್ಸಾಂಡರ್ ಎಲ್ಲವನ್ನು ಮರೆತು ಬಿಡ್ತಾನೆ, ಆನಂದದಿಂದ ಹೋಗಿ ದಂಡಿಯ ಕಾಲ ಮೇಲೆ ಬೀಳ್ತಾನೆ, ಅಳ್ತಾನೆ. ಆಗ ದಂಡಿ ಹೇಳ್ತಾನೆ, ವತ್ಸ, ಮಾನವನಿಗೆ ಆಸೆ ಇರುವುದು ಸೂಕ್ತ. ನೀನು ಚಕ್ರವರ್ತಿ ಆದ ನಂತರ ರಾಜ್ಯ ವಿಸ್ತಾರ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೆ. ನೀನು ಇಡೀ ಬ್ರಹ್ಮಾಂಡದ ರಾಜ್ಯವನ್ನು ಕೊಂಡೋಗ್ತಿಲ್ಲ. ನಮ್ಮ ಭಾರತ ದೇಶ ಅಲ್ಲ, ಇಡೀ ಬ್ರಹ್ಮಾಂಡ ನಿನ್ನ ಕೈಗೆ ಈಗ ಸಿಕ್ಕಿದೆ. ನೀನೀಗ ನನ್ನ ಹಾಗೆ ಬ್ರಹ್ಮಾಂಡದ ಕುಲಪತಿ ಆಗ್ತೀಯ. ನೀನು ಯುದ್ಧವನ್ನು ಬಿಡು, ಯುದ್ಧದಿಂದ ಏನು ಲಾಭ ಇಲ್ಲ. ಆದರೆ ನಿನಗೆ ಈಗ ಏನು ಸಿಕ್ಕಿದೆ ಅದು ನಿನ್ನನ್ನು ಇಡೀ ಬ್ರಹ್ಮಾಂಡದ ರಾಜನನ್ನಾಗಿ ಮಾಡಿ. ಹೋಗು, ಹಿಂದೆ ಹೋಗಿ ಊರಿಗೆ ತಲುಪುವಷ್ಟರಲ್ಲಿ ನಿನ್ನ ದೇಹಾಂತ್ಯ ಆಗ್ಬೋದು. ಅದರಿಂದ ಆದಷ್ಟು ಬೇಗ ಊರಿಗೆ ಹೋಗು, ನೀನು ಹೆಚ್ಚು ದಿವಸ ಬದುಕುವುದಿಲ್ಲ. ಅಲ್ಲ, ನಮಗೆ ಋಷಿಗಳನ್ನು ಕರ್ಕೊಂಡು ಬರಬೇಕಂತ ನನ್ನ ಗುರುಗಳು ಹೇಳಿದ್ದಾರೆ. ನಾನು ಬರ್ತೇನೆ ನಿನ್ನೊಟ್ಟಿಗೆ, ನೀನು ಹೋಗು. ನೀನು ಅಲ್ಲಿ ತಲುಪುವಾಗ ನಾನು ಅಲ್ಲಿ ಇರ್ತೇನೆ, ನಿನ್ನ ಗುರುಗಳೊಟ್ಟಿಗೆ ಇರ್ತೇನೆ, ನೀನು ಹೋಗು. ಹಾಗೆ ಅಲೆಕ್ಸಾಂಡರ್ ಹಿಂತಿರುಗಿ ಹೋಗ್ತಾನೆ. ಹಿಂತಿರುಗಿ ಹೋಗುವಾಗ ಅವನಿಗೆ ಜೋರು ಅಸೌಖ್ಯ ಆಗ್ತದೆ. ಅರ್ಧ ದಾರಿಯಲ್ಲಿ ಅವನಿಗೆ ದೇಹತ್ಯಾಗ ಆಗುವ ಒಂದು ಸಂದರ್ಭ ಬರ್ತದೆ. ಆಗ ಸೇನಾಧಿಪತಿಯನ್ನು ಕರೆದು, ನನ್ನ ಗೋರಿಯನ್ನು ಇಲ್ಲೇ ಮಾಡು, ಆ ಬೇಬಿಲೋನ್ ಎಂಬ ಜಾಗದ ಸಮೀಪದಲ್ಲಿ ಅವನ ಸಮಾಧಿ ಆಗ್ತದೆ. ಆಗ ಅವನು ಹೇಳ್ತಾನೆ, ಸಾಯುವ ಮುನ್ನ ಹೇಳ್ತಾನೆ, ನನ್ನ ಹೆಣವನ್ನು ಹೂಳಿಡಿ, ಆ ವೇಳೆಯಲ್ಲಿ ನನ್ನ 2 ಕೈಗಳನ್ನು ಹೊರಗೆ ಹಾಕಿ, ಖಾಲಿ ಕೈಯನ್ನು ಹೊರಗೆ ಹಾಕಿ ಹೀಗೆ ಇಡೀ ಭೂಮಂಡಲದ ಶ್ರೇಷ್ಠ ರಾಜನಾದ ಅಲೆಕ್ಸಾಂಡರನ್ನು ದೇಹ ಬಿಟ್ಟು ಹೋಗುವ ಏನನ್ನು ಕೊಂಡು ಹೋಗಿಲ್ಲ ಎಂದ ಬೋರ್ಡ್ ಬರೆದು ಹಾಕ್ಯ. ಅದೇ ರೀತಿ ಅಲ್ಲಿ ಒಂದು ಫಲಕವನ್ನು ಇರಿಸುತ್ತಾರೆ. ಇಂದಿಗೂ ಆ ಫಲಕ ಇದೆ. ಇಡೀ ಭೂಮಿಯನ್ನು ಆಳಿದ ಚಕ್ರವರ್ತಿ ಸಾಯುವಾಗ ಏನನ್ನು ಕೊಂಡು ಹೋಗಿಲ್ಲ. ಇದರ ಅರ್ಥ ನೀವು ಮಾಡಿಕೊಂಡು, ಯಾರು ಏನನ್ನು ಕೊಂಡು ಹೋಗುವುದಿಲ್ಲ. ಇದ್ದಷ್ಟು ದಿವಸ ನಾವು ಪ್ರೇಮದಿಂದ ಬಾಳಬೇಕೆಂಬುದೇ ಪ್ರಕೃತಿ ಧರ್ಮ. ಅದೇ ಸನಾತನ ಧರ್ಮದ ಚಿಂತನೆ. ನಮ್ಮ ದೇಶವನ್ನು ಉಳಿಸಿದ ಸ್ತ್ರೀ ಕಲ್ಯಾಣಿ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಆ ಕಾಲದಲ್ಲಿ 2070 ವರ್ಷದ ಹಿಂದೆ ಆಕೆ ಜಗತ್ತಿನ ದೊರೆಯನ್ನು ಎದುರಿಸಿದ್ದಾಳೆ ಅಂತ ಹೇಳಿದರೆ ಆಗ ನಮ್ಮ ಸಂಸ್ಕೃತಿ ಹೇಗಿತ್ತಂತ ಆಲೋಚನೆ ಮಾಡಿ. ದ್ರೌಪದಿಯ ಸಂಸ್ಕೃತಿ ಆಗಲೂ ಇತ್ತು, ಈಗಲೂ ಇದೆ. ಸಮಾಜ ಇಲ್ಲೂ ಬದಲಾಗಿಲ್ಲ. ನಮ್ಮ ಆಲೋಚನೆಗಳು ಬದಲಾಗಿದೆ, ಮನಸ್ಸು ಬದಲಾಗಿದೆ. ನಮ್ಮ ಮರಗಳು ಇಂದು ಅದೇ. ಅಂದು ಮಾವಿನಣ್ಣು ಬರ್ತಿತ್ತು ಭಾರತದಲ್ಲಿ, ಇಂದು ಅದೇ ಮಾವಿನಣ್ಣು ಬರ್ತದೆ. ಅಂದು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಆಗ್ತಿತ್ತು, ಇಂದು ತೆಂಗಿನಕಾಯಿ ಆಗ್ತದೆ. ಅದೇ ಬಾಳೆಹಣ್ಣು ಇವತ್ತು ಸಿಗ್ತದೆ. 10,000 ವರ್ಷದ ಹಣ್ಣು ಹಂಪಲುಗಳು ಇಂದು ಇದೆ. ಪ್ರಕೃತಿ ಎಂದು ಬದಲಾಗಿಲ್ಲ. ಮನುಷ್ಯನ ಮನಸ್ಸು ಬದಲಾಗಿಲ್ಲ, ಆಲೋಚನೆಗಳು ಬದಲಾಗಿಲ್ಲ. ಏನೇನೋ ಮಾಡಲಿಕ್ಕೆ ಹೋಗಿ ಏನನ್ನೋ ಆಗ್ತದೆ, ಎಲ್ಲೆಲ್ಲೋ ಬಿಡ್ತಾನೆ. ಅದನ್ನು ಸರಿ ಮಾಡಲಿಕ್ಕೆ ಈಗ ಕೋವಿಡ್ ಬಂದಿದೆ. ಕೋವಿಡ್ನಿಂದ ನಾವು ಬಹಳ ಕಷ್ಟಪಡ್ತೇವೆ, ಇಲ್ಲ, ಅದು ಸತ್ಯ. ಆದರೆ ಅದು ನಮಗೆ ಒಂದು ವಿಶೇಷವಾದ ರೀತಿಯ ದಾರಿಯನ್ನು ತೋರಿಸ್ತಾ ಇದೆ. ಅದು ಒಂದು ಸ್ತ್ರೀ ದೇವಿ ಅಂತ ಕೆಲವರು ಹೇಳ್ತಾರೆ. ಅದು ಸತ್ಯವೋ ಸುಳ್ಳ ಗೊತ್ತಿಲ್ಲ. ಕೋವಿಡ್ ದೇವಿ ಅಂತ ಕೂಡ ಕರೆಯುವವರಿದ್ದಾರೆ. ಭಾರತದ ಮೇಲೆ ಅದು ಅಸೌಖ್ಯ ತುಂಬ ತಂದರು, ಸಾವು ಬಹಳ ಕಡಿಮೆ. ಇದರ ಗುಟ್ಟು ಯಾರಿಗೂ ಅರ್ಥ ಆಗಲಿಲ್ಲ.
ತುಂಬ ಜನ ಸಾಯ್ತಾರೆ. ಸಾಯುವವರೆಲ್ಲ 60 ವರ್ಷಕ್ಕಿಂತ ಮೇಲ್ಪಟ್ಟವರು. ಸಣ್ಣ ಪ್ರಾಯದವರು ಸಾಯುವುದು ಬಹಳ ಕಡಿಮೆ. ಕೋವಿಡ್ನಿಂದ ಎಲ್ಲರೂ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸಸ್ ನಡೀತದೆ, ಈ ಭಾಷಣ ಕೂಡ ಆನ್ಲೈನಲ್ಲಿ ನಡೀತದೆ. ಇದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ. ಏನಾಗ್ತದೆ? ಒಳ್ಳೆಯದಕ್ಕೆ ಆಗ್ತದೆ. ಆದರೆ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಸ್ತ್ರೀ ಇದ್ದಲ್ಲಿ ಎಲ್ಲವೂ ಇದೆ. ಓರ್ವ ಉತ್ತಮ ಸ್ತ್ರೀ ಒಂದು ಗ್ರಹವನ್ನು ನಡೆಸ್ತಾ ಗೃಹಿಣಿಯಾಗಿ ಬಾಳ್ತಾಳೆ. ಆ ಗ್ರಹ ನಿಜವಾಗಿ ದೈವಿಕವಾಗಿರ್ತದೆ, ದೇವಾಲಯದಂತಿರ್ತದೆ, ಸ್ವರ್ಗದಂತಿರ್ತದೆ. ಗೃಹಿಣಿ ಗೃಹ ಮುಚ್ಚತೆ. ಗೃಹಿಣಿ ಇದ್ದಲ್ಲಿ ಮಾತ್ರ ಒಂದು ಮನೆ ಅಂತ ಅನ್ನಿಸಿಕೊಳ್ತದೆ. ಗಂಡಸು ಮಾತ್ರ ಇದ್ದಲ್ಲಿ ಅವನು ಗ್ರಹಣ, ಡೇಂಜರು. ಗ್ರಹಣ ಅಂದರೆ ಸೂರ್ಯಚಂದ್ರರಿಗೆ ಗ್ರಹಣ ಇದ್ದಾಗೆ ಆ ಮನೆಗೆ ಗ್ರಹಣವೇ. ಗೃಹಿಣಿ ಇದ್ದಾಗ ಮಾತ್ರ ಆ ಮನೆಯು ಸುಭಿಕ್ಷ. ಇದು ಸನಾತನ ಧರ್ಮದಲ್ಲಿ ಗೃಹಿಣಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಗೃಹಿಣಿ ಒಂದು ಸಮಾಜ, ಗೃಹಸ್ಥ ಒಂದು ವ್ಯಕ್ತಿ. ಗೃಹಸ್ಥನಿಂದ ಏನಾಗುವುದಿಲ್ಲ, ಆದರೆ ಗೃಹಿಣಿಯಿಂದ ಎಲ್ಲವೂ ಆಗ್ತದೆ. ತಾಯಿ ಮೊದಲ ದೇವರು. ತಾಯಿ ಅಂದರೆ ಮಕ್ಕಳಿಗೆ ಅತ್ಯಂತ ಪ್ರೀತಿ. ತಾಯಿ ಇಲ್ಲದ ಮಗು ಒಳ್ಳೆಯ ಪ್ರಜೆಯಾಗಿ ಹೋಗುವುದಿಲ್ಲ. ತಾಯಿ ಇದ್ದರೆ ಅವನನ್ನು ಒಳ್ಳೆಯ ರೀತಿಯಿಂದ ಕೊಂಡೋಗ್ತಾರೆ. ಎಕ್ಸೆಪ್ಷನ್ ತುಂಬ ಇರ್ಬೋದು, ಅದು ಬೇರೆ. ಆದರೆ ಇಂದಿಗೂ ಭಾರತದಲ್ಲಿ ನೀವು ದೊಡ್ಡ ದೊಡ್ಡ ಬಾಂಬೆ, ಡೆಲ್ಲಿ, ಕಲ್ಕತ್ತಾಗಳನ್ನು ನೋಡಬೇಡಿ. ಸಣ್ಣ ಸಣ್ಣ ಹಳ್ಳಿಗಳನ್ನು ನೋಡಿ, ಗ್ರಾಮಗಳಲ್ಲಿ ನೋಡಿ. ಇಂದಿಗೂ ಕಲ್ಯಾಣಿ ಅಂತಹ ಸ್ತ್ರೀ ಪ್ರತಿ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇದ್ದಾರೆ. ಆದ್ದರಿಂದಲೇ ಕಿತ್ತೂರು ಚೆನ್ನಮ್ಮ ಅಂತ ವಿಶೇಷ ಸ್ತ್ರೀ ನಮ್ಮ ಕರ್ನಾಟಕದಿಂದ ಹೊರಬಂದಿದ್ದಾರೆ. ಇಂದು ನಮ್ಮ ಯಾವುದೇ ತೊಂದರೆಗಳನ್ನು ನಿವಾರಿಸಬೇಕಿದ್ದರೆ ನಾವು ತಾಯಿಯನ್ನು ಹೋಗಬೇಕು. ನಮ್ಮ ತಾಯಿ ಇಲ್ಲದಿದ್ದರೆ ಸಮಾಜದ ವಿಶೇಷ ಸ್ತ್ರೀಯರಿಂದ ಸಲಹೆ ಪಡೆದರು. ಸ್ತ್ರೀಯರು ಸಮಾಜವನ್ನು ಮುನ್ನಡೆಸಲಿಕ್ಕೆ ಬಹಳ ಬುದ್ಧಿವಂತರಿದ್ದಾರೆ ಎಂಬುದನ್ನು ನಮಗೆ ಈಗ ಕಾಣ್ತಾ ಇದೆ. ನಮ್ಮದೇ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಈಗ 100 ಸ್ತ್ರೀ ಪೈಲಟ್ಗಳು ಲಡಾಖ್ ತನಕ ತಯಾರಾಗಿ ಯುದ್ಧಕ್ಕೆ ನಿಂತಿದ್ದಾರೆ. ಕೈಲಾಸ ಮಾನಸನ್ನು ಸರೌಂಡ್ ಮಾಡಿದ್ದಾರೆ. ಎಲ್ಲ ಕಡೆಯಿಂದಲೂ ಚೈನಾಕ್ಕೆ ಎದುರಿಸಲಿಕ್ಕೆ ವಿಮಾನ ಯುದ್ಧದಲ್ಲಿ ಸ್ತ್ರೀಯರ ಸೈನ್ಯವೇ ಸಜ್ಜಾಗಿ ನಿಂತಿದೆ. ಇದರಿಂದ ಗೊತ್ತಾಗ್ತದೆ ಸ್ತ್ರೀಯರು ಬಹಳ ನಿಪುಣರು ಮತ್ತು ಸತ್ಯಸಂಧರು. ಎಕ್ಸೆಪ್ಷನ್ ಎಲ್ಲ ಕಡೆ ಇದೆ. CID ಕೂಡ ಸ್ತ್ರೀಯರಾದರೆ ಕೆಲವೊಮ್ಮೆ ಭಾಳ ಕಷ್ಟ ಆಗ್ತದೆ. ಎಲ್ಲ ಕಡೆಯಲ್ಲಿ ಎಕ್ಸೆಪ್ಷನ್ ಇದೆ, ಇಲ್ಲ ಹೇಳುವುದಿಲ್ಲ. ಆದರೆ ಸ್ತ್ರೀ ಇದ್ದಲ್ಲಿ ಸಮಾಜದಲ್ಲಿ ಯಾವಾಗಲೂ ಉನ್ನತಿಯನ್ನು ಕಾಣ್ತದೆ. ಸ್ತ್ರೀ ಇಲ್ಲದ ಸಮಾಜದಲ್ಲಿ ಉನ್ನತಿ ಬಹಳ ಕಡಿಮೆ. ನಮ್ಮ ದೇಶ ಪವಿತ್ರ ದೇಶ ನೋಡಿ. ಬಹಳ ಪುರಾತನ ಕಾಲದಿಂದಲೂ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇದೆ. ವಿದೇಶದಲ್ಲಿ ಸ್ತ್ರೀಯರಿಗೆ ಭಾಳ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತೀರಾ, ಆದರೆ ಇದು ಪರಿಪೂರ್ಣ ಸತ್ಯ ಇಲ್ಲ. ಜಗತ್ತಿನಲ್ಲಿ ಪರಿಪೂರ್ಣ ಸ್ವಾತಂತ್ರ್ಯ ಇರುವುದು ಭಾರತೀಯ ಸ್ತ್ರೀಯರಿಗೆ. ಇದು ನಮ್ಮ ಅನುಭವ. ವಿದೇಶದ ಸ್ತ್ರೀಯರು 40 ವರ್ಷದ ನಂತರ ಬಹಳ ಕಷ್ಟಪಡ್ತಾರೆ. ಯಾಕೆಂದರೆ ಡೈವರ್ಸ್ ಬಹಳ ಸುಲಭ ವಿದೇಶದಲ್ಲಿ. 40 ವರ್ಷದ ನಂತರ ಮದುವೆಯಾಗಿ ಗಂಡು ಸಿಕ್ಕುವುದಿಲ್ಲ ವಿದೇಶದಲ್ಲಿ. ಆಗ ಅವಳು ಮಕ್ಕಳನ್ನು ಹಿಡ್ಕೊಂಡು ಬಹಳ ಕಷ್ಟಪಡಬೇಕಾಗ್ತದೆ. ವಿದೇಶ ಸ್ತ್ರೀಯರು ಕಷ್ಟಪಡೋದು 50 ವರ್ಷದ ನಂತರ. ಅವರಿಗೆ ಯಾವ ಗಂಡಸಿನ ಸಹಾಯ ಸಿಕ್ಕುವುದಿಲ್ಲ. ಇದನ್ನು ನಾನು ವಿದೇಶಕ್ಕೆ ಹೋದಾಗ ಬಹಳ ದೇಶಗಳಲ್ಲಿ ನೋಡಿದೆ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಜರ್ಮನಿ, ಈ ದೇಶಗಳಲ್ಲಿ ಗಂಡಸಿಲ್ಲದೆ ಒದ್ದಾಡುವ ಹೆಂಗಸರು ಸಾವಿರಾರು ಇದ್ದಾರೆ. ಅಷ್ಟು ನಮ್ಮ ಭಾರತದಲ್ಲಿಲ್ಲ. ಭಾರತದಲ್ಲಿ ಡೈವರ್ಸ್ ಅಷ್ಟು ಸುಲಭ ಅಲ್ಲ. ಹೆಣ್ಣನ್ನು ಬಿಸಾಡುವುದಷ್ಟು ಸುಲಭ ಅಲ್ಲ. ಹೆಣ್ಣು ಕಾಪಾಡುವವರು, ಮನೆಯನ್ನು ಧರ್ಮದ ಮಾರ್ಗದಲ್ಲಿ ಮುನ್ನಡೆಸುವವರು.
ಅವಳನ್ನು ದೂರ ಮಾಡಲು ಭಾರತದಲ್ಲಿ ಸಾಧ್ಯವಿಲ್ಲ. ಭಾರತದ ನ್ಯಾಯಾಲಯ ಯಾವಾಗಲೂ ಹೆಣ್ಣಿಗೆ ಸಪೋರ್ಟ್ ಕೊಡ್ತದೆ. ಯಾಕೆ? ಅವಳು ಸನಾತನ ಧರ್ಮದ ಸ್ತ್ರೀಯ. ಆ ಸನಾತನ ಧರ್ಮ ಇವತ್ತಿಗೂ ಮುಂದೆ ನಿಂತಿದೆ. ನಮ್ಮಿಂದ ಅಳಿದು ಹೋಗಲಿಲ್ಲ, ಇನ್ನು ಮುಂದೆ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಬ್ರಹ್ಮಾಂಡದ ತತ್ವದಲ್ಲಿ ನಿಂತುದರಿಂದ ಆ ಸನಾತನ ಧರ್ಮಕ್ಕೆ ಅಳಿವಿಲ್ಲ. ಅದರಲ್ಲಿ ಜಾತಿ ಧರ್ಮಗಳ ಭೇದ ಇಲ್ಲ. ಅದರಲ್ಲಿ ಒಂದೇ ಒಂದು ಜಾತಿ, ಮಾನವ ಜಾತಿ, ಗಂಡು ಹೆಣ್ಣು ಎಂಬ ವ್ಯತ್ಯಾಸ ಮಾತ್ರ. ಎಲ್ಲರೂ ನಮ್ಮವರೇ. ಎಲ್ಲರೊಂದಿಗೆ ಒಂದಾಗಿ ಸಹಬಾಳ್ವೆಯನ್ನು ನಡೆಸುವುದೇ ಇದರ ನಮ್ಮ ಜೀವನದ ಮುಖ್ಯ ತತ್ವ. ಧ್ಯಾನಕ್ಕೆ ಇದೊಂದು ಮಹತ್ವದ ದಾರಿ. ಆದ್ದರಿಂದಲೇ ಸ್ತ್ರೀಯರಿಗೆ ಧ್ಯಾನ ಬಹಳ ಬೇಗನೆ ಹತ್ತುತ್ತದೆ. ಆದರೆ ಅವರಿಗೆ ಕೊನೆ ತನಕ ಹೋಗಲಿಕ್ಕೆ ಆಗುವುದಿಲ್ಲ ಅಂದರೆ ಮನೆಯಲ್ಲಿ ವಾತಾವರಣ ಅನುಕೂಲ ಆಗಿರುವುದಿಲ್ಲ. ಮನೆಯಲ್ಲಿ ವಾತಾವರಣ ಅನುಕೂಲವಾಗಿ ಸಿಕ್ಕಲ್ಲಿ ಸ್ತ್ರೀಯರು ಪುರುಷರಿಗಿಂತ ಒಳ್ಳೆಯ ರೀತಿಯಲ್ಲಿ ಧ್ಯಾನ ಮಾಡಿ ಮುಂದೆ ಹೋಗಬೇಕು. ಅಂಥ ಸನ್ನಿವೇಶಗಳು ಇವೆ. ನಮ್ಮದೇ ಆಶ್ರಮದಲ್ಲಿ ಧ್ಯಾನದಲ್ಲಿ ಸಾಕ್ಷಾತ್ಕಾರ ಪಡೆದವರು ಸ್ತ್ರೀಯರೇ ಜಾಸ್ತಿ. ಅದರಿಂದ ಸ್ತ್ರೀಯರಿಗೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದು ಸುಳ್ಳು. ನೀವು ಪ್ರಯತ್ನ ಮಾಡಿ, ಖಂಡಿತವಾಗಿ ನೀವು ನಿಮ್ಮ ಉನ್ನತಿಯನ್ನು ಕಾಣ್ತೀರ. ಈ ದಾರಿಯಲ್ಲಿ ಗುರಿಯನ್ನು ಮುಟ್ತೀರ. ನಿಮಗೆಲ್ಲರೂ ಶುಭವಾಗಿ ಒಂದು 5 ನಿಮಿಷ ನೀವು ಧ್ಯಾನ ಮಾಡಿ ನನ್ನೊಂದಿಗೆ. ನಾವು ಹಿಂದಿನ ಸಲ ನಾವು ಮಾಡಿದ ಒಂದು ಧ್ಯಾನವನ್ನು ಈಗ ಕಂಟಿನ್ಯೂ ಮಾಡಿ. ನೀವು ಒಮ್ಮೆ ನನ್ನ ಹೃದಯ ಚಕ್ರದಿಂದ ಶಕ್ತಿಯನ್ನು ಎಳಕೊಂಡು ನಿಮ್ಮ ಹೃದಯ ಚಕ್ರಕ್ಕೆ ಸೇರಿಸಿಕೊಳ್ಳಿ. ಅಲ್ಲಿಂದ ನಿಮ್ಮ ಆಜ್ಞಾಚಕ್ರಕ್ಕೆ ಹೋಗಲಿ. ಆಜ್ಞಾಚಕ್ರದಿಂದ ಪುನಃ ನನ್ನ ಹೃದಯಕ್ಕೆ ಆ ಅಲೆ ಬರಲಿ. ಪುನಃ ನನ್ನ ಹೃದಯದಿಂದ ನಿಮ್ಮ ಹೃದಯಕ್ಕೆ, ನಿಮ್ಮ ಹೃದಯದಿಂದ ನಿಮ್ಮ ಆಜ್ಞಾಚಕ್ರ, ನಿಮ್ಮ ಆಜ್ಞಾಚಕ್ರದಿಂದ ನನ್ನ ಹೃದಯ, ಹೃದಯದಿಂದ ಹೃದಯಕ್ಕೆ ಧ್ಯಾನದ ಸಂಚಲನ ತ್ರಿಕೋಣಾಕಾರದಲ್ಲಿ ನಡೀತದೆ. ಹಾಗೆ ಒಂದು 10 ನಿಮಿಷ ಧ್ಯಾನ ಮಾಡಿ ಮತ್ತೆ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ओंकारं बिंदु संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। ओम शांति शांति शांति। हरि ओम तत्सत्। Salutation to all. You have asked me the questions regarding Sanatana Dharma. Sanatana Dharma is an universal way of living, universal brotherhood. It is not a dharma of a sect or a particular religion. There is no religion for Sanatana Dharma. It is the religion of the entire universe. So we can say it is universal religion, universal brotherhood. Take for example the sun, the moon, the stars, all are in silence. All are in meditation. All the 24 hours, no. Till they live, they are in silence and doing their duties very, very sincerely.
See all the plants around us. They may give fruits or flowers or different yields time to time. Mangoes are given every year during a particular season, and it will be continued. Mango tree won't take its own fruit, but it is for the sake of others. Similarly, coconut tree plant will give coconut only, and it will give forever till it lives. And it is for the sake of others. Cow may give milk for the sake of others, but man gives nothing. Man has got highest intelligence to protect all these creatures on this earth. To protect all these creatures, he should love. Then only he can protect. Love, motherly love when given, all others are children. They are being protected. But today, man doesn't know what is motherly love. He tries to kill everything, everyone, and eat. This is not Sanatana Dharma. Sanatana Dharma is love for one and all. The love for one and all comes only in the heart of female, in the heart of mother. Mother loves the child because she is bearing the children and she knows what is children, what is a child, and she knows how to love. And it is inborn character of a lady to love others. Man is only an individual, whereas a lady is a society. She has got wider knowledge and wider willpower to control anything and everything. You may not agree with me, but it is the truth. All our epics and shastras teach about Stree. Entire Ramayana is because of Sita Devi, Mother Sita. Entire Mahabharata is because of Mother Draupadi. The important characters are three ladies in all our epics. I can give you a recent example how a lady protected the Sanatana Dharma of our country. Otherwise today our entire picture would have been changed. But a lady protected it. Her name is Kalyani from Punjab. It was 2070 years back. The greatest emperor of Asia entered Punjab, Alexander the Great, to take wealth from India and take the India to join India along with his empire. So there was a great war in Punjab between the king of Punjab, Porus, and King Alexander. It was very ferocious. A lot of people died. And Porus lost his hand. One hand was cut off. Then his wife came to rescue him, but she could not. Then she took the sword of Porus and on a horseback went to Alexander, faced Alexander, asked him to fight with her. She wanted to have a fierce battle with him and lose her life or take his life. And it was a fearful circumstance.
Alexander the Great was very much astonished to see a lady facing him with a sword. The lady was very, very beautiful, young and smart, good looking. He was wonderstruck by the situation. He says, "You are a lady. You can't face me, the emperor of this earth." Then Kalyani laughs at him and says, "I don't mind whether you are an emperor or a slave. I don't care. Take your sword, let us fight. Let us see who is great. I will finish you, what may come. If I can't finish, I will die. But I will not spare you. Come on, let us fight." She gave threw a challenge to Alexander. Alexander was very much astonished and went back. He was perplexed at that situation. What to do now? How to fight with the lady? Then he started adoring her, telling, "You are so beautiful. You are fit to become Queen of Alexandria. I will take you along with me. Don't come for the fight." She says, "No. You will take my dead body alone. In India, Indian woman will have only one husband, one male. She will never think of another husband. Porus is my husband, and he is on the deathbed. You cannot take me along with you as wife. You can take only my dead body. The moment you touch me with a different purpose, you will have my dead body in your hand. I will not allow you to touch till I am living." So conversation was going on, and Alexander thinks it is better to stop the war. And he stops the war and announces on both the sides that we are going to stop the war for next 4 days. So everybody goes back and war virtually stopped. Alexander took rest. He sends an invitation to Kalyani to meet him. She refuses. She says, "Invitation is only for fight, war, with the sword, and not any conversation." So Alexander again thinks what to do now. He remembers the word of his Guru at the time of leaving Alexandria. He requested his Guru what to bring from India on his return. Then Aristotle, his Guru, told him to bring a sannyasi or a rishi along with a flute. So he directs his commander to bring a flute and a rishi. Somehow he could find it easy to bring a flute. He got a flute. Then he wanders to find a good hermit in Punjab. On the top of a hill, he found one naked sadhu was meditating. Soldiers were sent there. They were unable to catch him because they tried to bring him, but he could not be moved. By 10 soldiers could not lift him. Then the entire army goes there. They tie him with a rope and try to pull with an elephant. Even elephant could not pull him.
He was just like a Mount Everest. Then they were wonderstruck. Then Alexander himself comes there. He sees Dundee laughing, looking at the sky, and he questions Alexander, "Who is the biggest king? Your entire army is under my foot. You are defeated. You are my slave. You are not an emperor. Who told you are emperor? Oh slave, what do you want?" Then Alexander was wonderstruck. He could not tell anything because Dundee cannot be moved by sword or by strength or anything. He was a naked sadhu. Dundee told him, "Even your sword won't work with me. You cannot cut me with your sword. Try, if necessary, take your sword." Then Alexander threw the sword down, went near to him. The moment he looked at Dundee's eyes were full of light, which penetrated Alexander's eyes. And Alexander was totally in a different state of ecstasy. He embraced Dundee. Dundee embraced Alexander. Then Dundee called him, "Oh my child, you are so good. You go back. Stop the war. Don't continue. I will meet you when you go to your Guru. I will be there. You need not take me. I myself will come there. Go. Don't delay. As early as possible you go." With Ashirwad, Alexander goes back. On his way back, he was very much sick. He was about to die. Then he called his commander-in-chief and told him, if I die within few days, you create the graveyard in a particular place where you keep my dead body and a board also. In that board, you write down my picture and show my both hands. And write below, the greatest emperor who ruled this earth, Alexander the Great, left his body without anything. He took nothing from this earth. This is true for all of us. We came here for a particular purpose. What is that purpose? To love one another. Loving everyone is helping the creation. To help the creation, man is given all the strength and love from Creator. We are forgetting this, we are spoiling the nature. So, Alexander gave a very big blessing. In other words, India changed the outlook of the greatest emperor, Alexander. He came to win over India, but he became a commander of the universe instead of a commander of the war. He entered the universal peace. He got what is spirituality within seconds from Dundee. The spiritual lesson to the entire earth was given by Indian rishis. That is Himalayan tradition. Our ashram also belongs to Himalayan tradition. Himalayan tradition is nothing but love all. It is not meant for fighting. It is not meant for hating. It is meant for loving. Love one and all. Kalyani, who stopped Alexander, is an example for the entire motherhood. How great Kalyani is even to this day. She is the greatest woman remembered by the history of our country. She
is a representative of all the womanhood of this earth. How a lady can stand a man to build up the society, the family, the nation, and this earth. Without lady, our success is not 100% perfect. There will be some lacking. So importance is very much given to ladies in Sanatana Dharma. What Dandi taught Alexander is the real spirituality of Sanatana Dharma. So let us remember that Sanatana Dharma Samskriti culture cannot be removed by sword. It will remain in this universe, not only this earth, entire universe, forever. So India is the only country which follows the Sanatana Samskriti. So we are happy, we are still in that spiritual path of Sanatana Samskriti. And meditation is the root cause for Sanatana Samskriti. Meditation is not only earth, entire universe, I said. Let us now meditate for 10 minutes, connecting our heart to heart chakra. From my heart, you breathe in to your heart, then take it to Ajna chakra, and again from my bring to my heart. Again from heart you drop. Like that, let it continue just like a triangle. Let us meditate for 10 minutes. Close your eyes. Hear the music. Continue the meditation.
wonderful experience in your Anahata Chakra. There may be many colors or no colors, bright light or no bright light, only darkness. Whatever you experience, enjoy it, but there is ecstasy. Now my energy is inside you. You will have ecstasy. Enjoy the happiness and ecstasy inside your heart chakra, Anahata. Now you try to write mentally Om, 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 Om Shanti, Om Shanti, Om Shanti. Rub your hands, keep it in our eyes. Om Shanti, Shanti. Inside eyes also you will have wonderful life. God bless you. You have done a small meditation as beginners, but effect of meditation is very wide. You will enjoy it in the days to come. You can keep this CD at home and practice also if you want. Next time, while taking this session, I will answer your questions. If you have any questions, you pass on to us through your mobile or mail or whatever mode it may be. I will try to answer some of them. Thank you very much for attending this session. All of you are blessed souls. That's why you have come. That is my wish. Thank you, Divine. Thank you, Divine. Thank you, Divine. Blessings to all of you from Himalayan Masters. Thank you.